ಭಾರತ ಲಾಕ್ಡೌನ್ ಆಗಿ ಇವತ್ತಿಗೆ 16ನೇ ದಿನಕ್ಕೆ ಕಾಲಿಟ್ಟಿದ್ರೂ ಕೂಡ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಕೊರೋನಾಗೆ ಈಗ ಮತ್ತೊಂದು ಸಾವಾಗಿದೆ. ನಿನ್ನೆ ಅಷ್ಟೇ ನೋಡಿದ್ರಿ, ನಿನ್ನೆನೂ ಕೂಡ ಒಂದು ಸಾವಾಗಿತ್ತು. ಕಲಬುರಗಿ ಜಿಲ್ಲೆಯಿಂದ ವ್ಯಕ್ತಿ ಸಾವನ್ನಪ್ಪಿದ್ರು. ಈಗ ಗದಗ ಜಿಲ್ಲೆಯಿಂದ ವರದಿ ಆಗ್ತಾ ಇರೋದು ಮತ್ತೊಂದು ಸಾವು. ಗದಗದಲ್ಲಿ ಚಿಕಿತ್ಸೆ ಫಲಿಸದೆ 80 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಪೇಷಂಟ್ ನಂಬರ್ 166 ಕೊರೋನಾ ಮಹಾಮಾರಿಗೆ ಬಲಿಯಾಗಿರುವಂತದ್ದು. ಏಪ್ರಿಲ್ 7ರಂದು ವೃದ್ಧೆಗೆ ಸೋಂಕು ಇರುವಂತದ್ದು ದೃಢಪಟ್ಟಿತ್ತು. ಉಸಿರಾಟದ ತೊಂದರೆ ಅನುಭವಿಸ್ತಾ ಇದ್ರು ಆ ವೃದ್ಧೆ. ರಾಜ್ಯದಲ್ಲಿ ಈವರೆಗೆ ಕೊರೋನಾಗೆ ಒಟ್ಟು ಬಲಿಯಾದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. 6ಕ್ಕೆ ಏರಿಕೆ ಆಗಿರುವಂತದ್ದು. ಉಸಿರಾಟದ ಸಮಸ್ಯೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು ಅವರು. ಏಪ್ರಿಲ್ 7ನೇ ತಾರೀಕು ಅವರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿತ್ತು. ಈಗ ಸಾವನ್ನಪ್ಪಿದ್ದಾರೆ. ಏಪ್ರಿಲ್ 4ರಂದು ಆಸ್ಪತ್ರೆಗೆ ದಾಖಲಾಗಿದ್ರು ವೃದ್ಧೆ. ಉಸಿರಾಟದ ಸಮಸ್ಯೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಅದಾದ್ಮೇಲೆ 7ನೇ ತಾರೀಕು ಗೊತ್ತಾಗಿತ್ತು ಕಾರ್ಡಿಯಾಕ್ ಅರೆಸ್ಟ್ನಿಂದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ, ಹೃದಯಾಘಾತ ಆಗಿರುವಂತದ್ದು. ಗದಗ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ 7ನೇ ತಾರೀಕು ಗೊತ್ತಾಯ್ತಲ್ವಾ ಇವರಿಗೆ ಕೊರೋನಾ ಸೋಂಕು ಇರುವಂತದ್ದು ಅಂತ. ಅದಾದ್ಮೇಲೆ ಇವರ ಕುಟುಂಬದ ಕಥೆ ಏನು, ಅವ್ರು ಎಲ್ಲೆಲ್ಲಿ ಓಡಾಡಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನು ಟ್ರೇಸ್ ಔಟ್ ನಡೀತಾ ಇರುವಂತ ಸಂದರ್ಭದಲ್ಲೇ ಇವರ ಸಾವಾಗಿರುವಂತದ್ದು ಮತ್ತಷ್ಟಕ್ಕೂ ಆತಂಕಕ್ಕೆ ಕಾರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಂಜಿ ಹಿರೇಮಠ ಅವರು, ಗದಗದ ಜಿಲ್ಲಾಧಿಕಾರಿಯವರು, ಗದಗ ಜಿಲ್ಲೆಯಾದ್ಯಂತ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 4ನೇ ತಾರೀಕು ಇವರು ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಕೊರೋನಾದ ಸಿಂಪ್ಟಮ್ಸ್ ಕೂಡ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಅದಾದ್ಮೇಲೆ 7ನೇ ತಾರೀಕು ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿತ್ತು. ಇವತ್ತು 9ನೇ ತಾರೀಕು, ಜಸ್ಟ್ 2 days ನಲ್ಲಿ ಈಗ ಇವರು ಸಾವನ್ನಪ್ಪಿರುವಂತದ್ದು. ಗದಗದಲ್ಲಿ ಕೊರೋನಾಗೆ ಮೊದಲ ಬಲಿ ಈಗ ಆಗಿದೆ. ಕೊರೋನಾಗೆ ಬಲಿಯಾಗಿರುವಂತದ್ದು 80 ವರ್ಷದ ಅಜ್ಜಿ. ಕರ್ನಾಟಕದಲ್ಲಿ ಇದುವರೆಗೂ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ ಈಗ 6ಕ್ಕೆ ಏರಿಕೆಯಾಗಿದೆ. ಗದಗದ ರಂಗನವಾಡಿ ಗಲ್ಲಿಯ ಅಜ್ಜಿಯವರು. ಗದಗ ಜಿಲ್ಲೆಯಾದ್ಯಂತ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 80 ವರ್ಷ ವಯಸ್ಸು, 60 ವರ್ಷ ಮೇಲ್ಪಟ್ಟವರಿಗೆ ಈ ಕೊರೋನಾ ಸೋಂಕು ಬಂದಂತಹ ಸಂದರ್ಭದಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸೋದು ಕೂಡ ಕಡಿಮೆ ಇರುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಅತಿ ಹೆಚ್ಚಿನ ಚಿಕಿತ್ಸೆ ಕೊಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಚಿಕಿತ್ಸೆಗೆ ಸ್ಪಂದಿಸೋದು ಕಡಿಮೆನೆ. ಬಟ್ ಇವರಿಗೆ 80 ವರ್ಷ ಬೇರೆ ಆಗಿತ್ತು. ಸೊ ಈ 80 ವರ್ಷದ ವೃದ್ಧೆಗೆ ಎಷ್ಟೇ ಚಿಕಿತ್ಸೆ ಕೊಟ್ಟರು ಚಿಕಿತ್ಸೆ ಫಲಿಸಿಲ್ಲ. ಆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿರುವಂತದ್ದು. ಗದಗದಲ್ಲಿ ವರದಿಯಾಗಿದ್ದು ಒಂದೇ ಒಂದು ಪ್ರಕರಣ. ಈಗ ಒಂದು ಪ್ರಕರಣನೂ ಕೂಡ ಈಗ ಸಾವಿಗೆ ಎಡೆಮಾಡಿಕೊಟ್ಟಿರುವಂತದ್ದು. ಈಗ ಆ ಒಂದು ಪ್ರಕರಣ ಏನಿತ್ತು ಅವರು ಈಗ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಹಿಂಗೆ ಆಗಿತ್ತು. ಬಾಗಲಕೋಟೆಯಲ್ಲಿ ಮೊದಲ ಬಾರಿಗೆ ಮೊದಲ ಪ್ರಕರಣ ಪತ್ತೆ ಆದ್ಮೇಲೆ ಆ ಮೊದಲ ಪ್ರಕರಣ ಬಾಗಲಕೋಟೆದು, ಅವರು ಕೂಡ ಹಿಂಗೆ ಸಾವನ್ನಪ್ಪಿದ್ದಂಥದ್ದು. ಈ ಜಸ್ಟ್ ಒಂದು 4 days ಅಲ್ಲಿ 3 ಸಾವಾಗೋಗ್ಬಿಡ್ತು ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೋಂಕಿನಿಂದ. ಒಂದು ಬಾಗಲಕೋಟೆ, ಅದಾದ್ಮೇಲೆ ಕಲಬುರಗಿ. ನಿನ್ನೆ ಅಷ್ಟೇ ಕಲಬುರಗಿಯ ಒಂದು ಸಾವಾಗಿದ್ದನ್ನ ಗಮನಿಸಿರ್ಬೋದು ನೀವು. ಕಲಬುರಗಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ 2 ಸಾವಾದಂತಾಯ್ತು. ಈಗ ಗದಗ ಜಿಲ್ಲೆಯಿಂದ 1 ಸಾವಾಯ್ತು. ಸೊ ರಾಜ್ಯದಲ್ಲಿ ಟೋಟಲ್ ಆಗಿ ಈಗ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಆ 6 ಸಾವು ಎಲ್ಲೆಲ್ಲಿಂದ ಆಯ್ತು ಅಂತ ನಾನು ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಸಾವನ್ನಪ್ಪಿದ್ರು, ತುಮಕೂರು ಜಿಲ್ಲೆಯಲ್ಲಿ ಒಬ್ರು ಸಾವನ್ನಪ್ಪಿದ್ರು, ಕಲಬುರಗಿ ಜಿಲ್ಲೆಯಿಂದ 2 ಸಾವನ್ನಪ್ಪಿದ್ದಂಥದ್ದು, ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ 1 ಸಾವನ್ನಪ್ಪಿದ್ರು. ಟೋಟಲ್ ಆಗಿ 5 ಆಗಿತ್ತಲ್ವಾ. ಈಗ ಗದಗ ಜಿಲ್ಲೆಯಿಂದ 1. ಸೊ 6 ಕೇಸ್ ಟೋಟಲ್ ಆಗಿ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ. ಗದಗ ಜನರಲ್ಲಿ ಆತಂಕವನ್ನ ಮೂಡಿಸಿದೆ ಅಜ್ಜಿಯ ಸಾವು. ಗದಗ ವೃದ್ಧೆಗೆ ಸೋಂಕು ತಗುಲಿದ್ದಾದ್ರೂ ಹೇಗೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಆತಂಕವನ್ನ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜಾಸ್ತಿ ಮಾಡಿರೋದು. ಅಜ್ಜಿಯ ಸಂಪರ್ಕದಲ್ಲಿದ್ದ 44 ಜನರ ವರದಿ ಸಹ ನೆಗೆಟಿವ್ ಬಂದಿದೆ. ಸದ್ಯ ಇದೊಂದು ಸ್ವಲ್ಪ ನಿರಾಳರಾಗುವಂತ ಸುದ್ದಿ. ಅಜ್ಜಿಯ ಸಂಪರ್ಕದಲ್ಲಿದ್ರಲ್ಲ ಆ 44 ಜನರನ್ನ ಕೂಡ ಈಗ ಆಲ್ರೆಡಿ ಟ್ರೇಸ್ ಔಟ್ ಮಾಡಿ
ಅವರ ಒಂದು ರಕ್ತದ ಮಾದರಿ, ಕಫದ ಮಾದರಿಯನ್ನ ಕಳುಹಿಸಿ ಕೊಡಲಾಗಿತ್ತು ಲ್ಯಾಬ್ಗೆ. ಈಗ ಅವರ ವರದಿಯೆಲ್ಲ ನೆಗೆಟಿವ್ ಬಂದಿದೆ. ನಗರದ ರಂಗನವಾಡಿ ಗಲ್ಲಿಯಲ್ಲಿ ವಾಸವಿದ್ರು ಈ ವೃದ್ಧೆ. ಜನರಲ್ಲಿ ಮತ್ತಷ್ಟು ಮನೆ ಮಾಡಿದೆ ಆತಂಕ, ಭಯ. ಮನೆಯಿಂದ ಹೊರಬರಲಿಕ್ಕೆ ಹೆದರ್ತಾ ಇದ್ದಾರೆ ಜನ. ಯಾಕೆಂದ್ರೆ ಅಲ್ಲಿ ಗದಗದಲ್ಲಿ ಯಾವುದೇ ರೀತಿಯಾದಂಥ ಪ್ರಕರಣ ಇರಲಿಲ್ಲ. ಮೊನ್ನೆ ಅಷ್ಟೇ ವರದಿಯಾಗಿದ್ದು, 7ನೇ ತಾರೀಕು ಅಷ್ಟೇ ವರದಿಯಾಗಿದ್ದು ಮೊದಲ ಪ್ರಕರಣ. ಅಲ್ಲಿವರೆಗೂ ಗದಗದಲ್ಲಿ ಒಂದೇ ಒಂದು ಪ್ರಕರಣನೂ ಕೂಡ ಇರಲಿಲ್ಲ. ಯಾವಾಗ ಅಜ್ಜಿಗೆ ಕೊರೋನಾ ಸೋಂಕು ಇದೆ ಅಂತ ದೃಢಪಡ್ತೋ ಗದಗದಲ್ಲಿ ಅವಾಗಿಂದ ಮತ್ತಷ್ಟು ಆತಂಕ ಶುರುವಾಯಿತು. ಈಗ ಆ ಒಂದು ಪ್ರಕರಣ ಪತ್ತೆಯಾಗಿತ್ತಲ್ಲ, ಆ ಒಂದು ಪ್ರಕರಣದ ವ್ಯಕ್ತಿ ಕೂಡ ಈಗ ಸಾವನ್ನಪ್ಪಿದ್ದಾರೆ. ಪೇಷಂಟ್ ನಂಬರ್ 166 ಅಂದ್ರೆ ಏಪ್ರಿಲ್ 7ನೇ ತಾರೀಕು ರಾಜ್ಯದಲ್ಲಿ ಯಾವ್ಯಾವ ಪ್ರಕರಣಗಳು ಪತ್ತೆ ಆದ್ವಲ್ಲ ಅದು 163 ವರೆಗೂ ಇತ್ತು. 163 ಆದ್ಮೇಲೆ ಮತ್ತೆ 12 ಪ್ರಕರಣಗಳು ವರದಿಯಾಗಿದ್ದಂಥದ್ದು 175 ಆಯಿತು. ಅದರಲ್ಲಿ ಪೇಷಂಟ್ ನಂಬರ್ 166 ಈ ಅಜ್ಜಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್, ಈ ವೃದ್ಧೆ ಸಾವನ್ನಪ್ಪಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಹೌದು ಪೃಥ್ವಿ, ಗದಗ ಜಿಲ್ಲೆಯಲ್ಲಿ ಇದೊಂದು ಏನು ಮೊದಲನೇ ಪಾಸಿಟಿವ್ ಪ್ರಕರಣ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ನಿನ್ನೆ ರಾತ್ರಿ ಮಧ್ಯರಾತ್ರಿ ಈ ಒಂದು ಏನು ವೃದ್ಧೆಯು ಕೂಡ ಏನು ಮೃತಪಟ್ಟಿದ್ದಾರೆ. ಗದಗ ಇದನ್ನು ಕೊರೋನಾಕ್ಕೆ ಮೊದಲನೇ ಬಲಿ ಅಂತಾನೂ ಕೂಡ ಹೇಳ್ಬಹುದು. ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿ ಯಾವುದೇ ರೀತಿ ಪ್ರಕರಣಗಳು ಕೂಡ ಕಂಡು ಬಂದಿರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಈ ಏಪ್ರಿಲ್ 4ರಂದು ಈ ಅಜ್ಜಿಯನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲೆ ಮಾಡ್ತಾರೆ. ಅದೇ ರೀತಿ 77 ಇದೇನು ಈ ಏಪ್ರಿಲ್ 7ರಂದು ಕೂಡ ಈ ಅಜ್ಜಿಯ ಒಂದು ಸೋಂಕು ಇರುವ ಕುರಿತು ಜಿಲ್ಲಾಧಿಕಾರಿ ಆಗಿರ್ತಾನೆ MJ ಹಿರೇಮಠ ಕೂಡ ಸ್ಪಷ್ಟಪಡಿಸ್ತಾರೆ. ಈ ಅಜ್ಜಿಗೂ ಕೂಡ ಕೊರೋನಾ ಸೋಂಕಿನಿಂದ ಬಳಲಿದ್ದಾಳೆ, ಕೊರೋನಾ ಪಾಸಿಟಿವ್ ಕೂಡ ಆಗಿದೆ ಅಂತ. ತದನಂತರ ಈ ಅಜ್ಜಿಯ ಒಂದು ಸಂಪರ್ಕಕ್ಕೆ ಏನಿರ್ತಕ್ಕಂಥ 44 ಜನರನ್ನು ಕೂಡ ಈಗಾಗಲೇ ಅವರನ್ನ ಕರ್ಕೊಂಡೋಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರ ಗಂಟಲ ಮಾದರಿ ಮತ್ತು ರಕ್ತ ಮಾದರಿಯನ್ನು ಕೂಡ ಬೆಂಗಳೂರು ಆಸ್ಪತ್ರೆಗೂ ಕೂಡ ಕಳಿಸ್ಕೊಡ್ತಾರೆ. ಅವರು ಎಲ್ಲ 44 ಜನರು ಕೂಡ ನೆಗೆಟಿವ್ ಬರುತ್ತೆ. ಆದ್ರೆ ಈ ಅಜ್ಜಿಗೆ ಈ ಸೋಂಕು ಹೆಂಗು ಬಂತು ಅನ್ನುವಂಥದ್ದು ಜನರಲ್ಲಿ ಮತ್ತು ಜಿಲ್ಲಾಡಳಿತ ಮತ್ತು ವೈದ್ಯರಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಏನ್ ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಸಂಪರ್ಕಿಸಿದಾಗ ನಿನ್ನೆಯೂ ಕೂಡ ಅಜ್ಜಿಯ ಒಂದು ಏನೋ ಎಲ್ಲ ಒಂದು ಹಂತದಲ್ಲಿ ಹುಷಾರಿದ್ದಾರೆ. ಆದ್ರೆ ಏಕಾಏಕಿ ಇಂದು ರಾತ್ರಿ ಅಜ್ಜಿಯು ಕೂಡ ಈ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರೋರಾತ್ರಿ ನಿಧನ ಹೊಂತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಆತಂಕದಲ್ಲಿ ಮನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗೇನು ಕೊರೋನಾ ಈಗಾಗಲೇ ಗದಗ ಜಿಲ್ಲೆಗೆ ಲಗ್ಗೇಟ್ ಅಂತ ಮೊದಲನೇ ಪ್ರಕರಣ ಕೂಡ ಈಗಾಗಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಮತ್ತಷ್ಟು ಇಲ್ಲಿ ಜನರನ್ನ ಆತಂಕಕ್ಕೆ ಇವ್ರಿಗೆ ಬೇರೆ 80 ವರ್ಷ ವಯಸ್ಸಾಗಿತ್ತಲ್ಲ, ICU ನಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರಾ ಅಂತ? ಯಾಕೆಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಆ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಅವರಿಗೆ ಅತಿ ಹೆಚ್ಚಿನ ಚಿಕಿತ್ಸೆ ಬೇಕಾಗಿರುತ್ತೆ. ಸೊ ಇವರಿಗೆ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು? ಹೌದು ಪೃಥ್ವಿ, ಏನಂತಂದ್ರೆ ಈಗಾಗಲೇ ಆ ಅಜ್ಜಿಗೂ ಕೂಡ ಉಸಿರಾಟದ ತೊಂದರೆ ಇರೋದ್ರಿಂದ ಅವರನ್ನ ICU ವಾರ್ಡ್ನಲ್ಲಿ ಕೂಡ ಶಿಫ್ಟ್ ಮಾಡಿ ಆಕೆಗೆ ಯಾವುದೇ ರೀತಿಯ ತೊಂದರೆ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತಿತ್ತು. ಆದ್ರೆ ಆಕೆಗೆ ಉಸಿರಾಟದ ತೊಂದರೆ ಏನು ದಿನನಿತ್ಯ ಏನ್ ಜಾಸ್ತಿ ಆಗ್ತಾ ಹೋಯಿತು. ಆ ಹಿನ್ನೆಲೆಯಲ್ಲಿ ಅವಳ ಏನು ಆರೋಗ್ಯದಲ್ಲಿ ಏರುಪೇರಾದ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅವಳನ್ನು ನಿನ್ನೆ ಮಧ್ಯರಾತ್ರಿ ಒಂದು ಏನು ಕೊರೋನಾ ಸಂಕೇತ ಇದಕ್ಕೆ ಕೊರೋನಾ ಸೋಂಕಿನಿಂದ ಬಳಲ್ತಾ ಜಾಸ್ತಿ ಆದ ನಂತರ ಅವಳು ಕೊನೆ ಉಸಿರನ್ನ ಎಳೆದಳು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಮತ್ತಷ್ಟು ಇಲ್ಲಿ ಜನರನ್ನ ಆತಂಕ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ನಾವು ಜಿಲ್ಲಾಧಿಕಾರಿ ಆಗಿರ್ತಾರೆ MJ ಹಿರೇಮಠವನ್ನು ಕೂಡ ಈ ಸ್ಪಷ್ಟನೆಯನ್ನು ನೀಡಿದ್ರು. ಅವರಿಗೆ ಹೃದಯಾಘಾತದಿಂದ ಏನು ಮೃತಪಟ್ಟಿದ್ದಾರೆ ಅನ್ನುವಂತ ಮಾತು ಹೇಳ್ತಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ರ ರಾಜ್ಯದಲ್ಲಿ ಮತ್ತೊಂದು ಬಲಿಯಾಗಿರುವಂತದ್ದು. ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಗದಗದಲ್ಲಿ ಮೊದಲ ಪ್ರಕರಣ ಪತ್ತೆಯಾಗಿತ್ತು. ಆ ಮೊದಲ ಪ್ರಕರಣದ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ. ಅಜ್ಜಿ ಅವರು. ಅಜ್ಜಿಗೆ 80 ವರ್ಷ ವಯಸ್ಸಾಗಿತ್ತು. ಬಟ್ ಹೇಗೆ ಬಂತು ಇವರಿಗೆ ಕೊರೋನಾ ಸೋಂಕು ಅನ್ನೋದೇ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿನೇ ಜಿಲ್ಲಾಡಳಿತಕ್ಕೆ ಒಂದು ರೀತಿಯಾದಂತಹ ಆತಂಕ, ಎಲ್ಲಿಂದ ಬಂತೋ ಏನೋ ಎತ್ತ ಅಂತ. ಇವ್ರ ಜೊತೆ ಸಂಪರ್ಕದಲ್ಲಿ ಇದ್ದವರು ಅಂತ ಹೇಳಲಾಗ್ತಿದ್ದಂತ 44 ಜನರ ರಕ್ತದ ಮಾದರಿ, ಕಫದ ಮಾದರಿಯನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಕೂಡ ಬಂದಿದೆ, ನೆಗೆಟಿವ್ ಅಂತ ಬಂದಿದೆ. ಹಾಗಿದ್ರೆ ಇನ್ಯಾರಿಂದ ಬಂತು ಈ ಒಂದು ಕೊರೋನಾ ಸೋಂಕು ಈ ಅಜ್ಜಿಗೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ.